Hello dear students, welcome to Business Studies class. I am Shweta J from Commerce Department, Gopal Swami PU College, Mysore. In last class, we had discussed about the two formalities which are involved in capital subscription, that is SEBI approval and filing of prospectus. In today's session, let us understand the other formalities which are involved in capital subscription. As we know, capital subscription is a third stage in the formation of a company. Still, there are four formalities in capital subscription. The third formalities of capital subscription is appointment of bankers, brokers and underwriters. The next, minimum subscription. Next, application to stock exchange, and the last one is allotment of shares. After issue of prospectus to the public, the next company has to appoint brokers, bankers and underwriters for issue of shares to the public. ಪಬ್ಲಿಕ್ಗೆ ನೀವು ಶೇರ್ಸನ್ನು ಇಶ್ಯೂ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ನೀವು ಬ್ಯಾಂಕರ್ಸ್ನ ಅಪಾಯಿಂಟ್ ಮಾಡ್ಕೊಳ್ಬೇಕು, ಬ್ರೋಕರ್ಸನ್ನು ಅಪಾಯಿಂಟ್ ಮಾಡ್ಕೊಳ್ಬೇಕು ಮತ್ತು ಅಂಡರ್ರೈಟರ್ಸನ್ನು ಅಪಾಯಿಂಟ್ ಮಾಡಬೇಕು. ವೈ ದೇರ್ ಅಪಾಯಿಂಟ್ಮೆಂಟ್ ಈಸ್ ರಿಕ್ವೈರ್ಡ್ ಅಟ್ ದ ಟೈಮ್ ಆಫ್ ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್? ಬಿಕಾಸ್ ಇನ್ ದ process of issue of shares to the public, first company need to issue a share application to the public and this has to be done by the bankers. ಸೊ ಇದನ್ನ ಯಾರು ಮಾಡ್ತಾರೆ, ಶೇರ್ ಅಪ್ಲಿಕೇಶನ್ ಅನ್ನ ಯಾರು ಪಬ್ಲಿಕ್ಗೆ ಕೊಡ್ತಾರೆ ಅಂತ ಹೇಳಿದ್ರೆ ದಟ್ ಇಸ್ ನಥಿಂಗ್ ಬಟ್ ಬ್ಯಾಂಕರ್ಸ್. ಸೊ ಥ್ರೂ ಬ್ಯಾಂಕರ್ಸ್ ಕಂಪನಿ ಇಶ್ಯೂ ಶೇರ್ ಅಪ್ಲಿಕೇಶನ್ ಟು ದಿ ಪಬ್ಲಿಕ್. ಸೊ ಇಫ್ ಎನಿ ಪರ್ಸನ್ ವಾಂಟ್ ಟು ಪರ್ಚೇಸ್ ಶೇರ್ಸ್ ಆಫ್ ಎನಿ ಕಂಪನಿ, ಫಸ್ಟ್ he or she has to approach to the bank for getting application for shares subscription. ನೀವು ಶೇರ್ಸ್ ಅನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ನೀವು ಯಾವ ಬ್ಯಾಂಕ್ ಹೇಳಿರ್ತಾರೆ, ಪ್ರಾಸ್ಪೆಕ್ಟಸ್ ಅಲ್ಲಿ ಇರುತ್ತೆ ಯಾವ ಬ್ಯಾಂಕ್ ಅಲ್ಲಿ ಶೇರ್ ಅಪ್ಲಿಕೇಶನ್ ಅವೈಲಬಲ್ ಇದೆ ಅಂತ ಹೇಳಿ, ಆ ಬ್ಯಾಂಕ್ ಇಂದ ನೀವು ಶೇರ್ ಅಪ್ಲಿಕೇಶನ್ ಅನ್ನ ತಗೊಂಡು ನಿಮ್ಗೆ ಎಷ್ಟು ಶೇರ್ಸ್ ಬೇಕು, ಎಷ್ಟು ನಂಬರ್ಸ್ ಅಲ್ಲಿ ಶೇರ್ಸ್ ಬೇಕು, ಲೈಕ್ 20 ಶೇರ್ಸ್ ಅನ್ನ ಪರ್ಚೇಸ್ ಮಾಡ್ತೀರಾ, 30 ಶೇರ್ಸ್ ಅನ್ನ ಪರ್ಚೇಸ್ ಮಾಡ್ತೀರಾ, 200 ಶೇರ್ಸ್ ಅನ್ನ ಪರ್ಚೇಸ್ ಮಾಡ್ತೀರಾ. ಸೊ ನೀವು ಮೊದಲು ಬ್ಯಾಂಕ್ ಅಲ್ಲಿ ಶೇರ್ ಅಪ್ಲಿಕೇಶನ್ ಅನ್ನ ತಗೊಳ್ಬೇಕಾಗತ್ತೆ. ಸೊ ಫಾರ್ ದಿಸ್ ಪರ್ಪಸ್ ಕಂಪನಿ ನೀಡ್ ಟು ಅಪಾಯಿಂಟ್ ಬ್ಯಾಂಕರ್ಸ್. Therefore, bankers of the company receive the application money instead of company. ಕಂಪನಿಯ ಬದಲು ಶೇರ್ ಅಪ್ಲಿಕೇಶನ್ ಮನಿಯನ್ನ ಯಾರು ರಿಸೀವ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಬ್ಯಾಂಕರ್ ಆಗಿರ್ತಾರೆ. The next, brokers. These brokers encourage the public to buy shares or debentures of the company. ಪಬ್ಲಿಕ್ಕು ಕಂಪನಿಯ ಶೇರ್ಸ್ ಮತ್ತು ಡಿಬೆಂಚರ್ಸ್ ಏನು ಇಶ್ಯೂ ಮಾಡ್ತಾ ಇದ್ದಾರೆ ಅದನ್ನ ಪರ್ಚೇಸ್ ಮಾಡೋ ರೀತಿಯಲ್ಲಿ ಎಂಕರೇಜ್ ಮಾಡ್ತಾ ಹೋಗ್ತಾರೆ. ಅಂಡ್ ದೇ ಟ್ರೈ ಟು ಸೆಲ್ ದ ಶೇರ್ಸ್ ಬೈ ಡಿಸ್ಟ್ರಿಬ್ಯೂಟಿಂಗ್ ದಿ ಫಾರ್ಮ್ಸ್ ಅಂಡ್ ಎಂಕರೇಜಿಂಗ್ ದೆಮ್ ಟು ಅಪ್ಲೈ ಫಾರ್ ದಿ ಶೇರ್ಸ್ ಆಫ್ ದ ಕಂಪನಿ. ಕಂಪನಿ ಬ್ರೋಕರ್ಸ್ ಅನ್ನ ಅಪಾಯಿಂಟ್ ಮಾಡ್ಕೊಂಡ್ಮೇಲೆ ಆ ಬ್ರೋಕರ್ಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪಬ್ಲಿಕ್ಗೆ ಶೇರ್ಸ್ ಅನ್ನ ಪರ್ಚೇಸ್ ಮಾಡೋ ರೀತಿಯಲ್ಲಿ ಅವರನ್ನ ಎಂಕರೇಜ್ ಮಾಡ್ತಾ ಹೋಗ್ತಾರೆ. ದ ನೆಕ್ಸ್ಟ್ ಈಸ್ ಅಂಡರ್ರೈಟರ್ಸ್. ಅಂಡರ್ರೈಟರ್ಸ್ ಆರ್ ದಿ ಪರ್ಸನ್ ದೋಸ್ ಹೂ are undertaking to buy shares if the shares of the company are not subscribed by the public. In case ನಾವು ಶೇರ್ಸ್ ಅನ್ನ ಪಬ್ಲಿಕ್ ಗೆ ಇಶ್ಯೂ ಮಾಡಿದಾಗ ಪಬ್ಲಿಕ್ ಆ ಶೇರ್ಸ್ ಅನ್ನ ಪರ್ಚೇಸ್ ಮಾಡದೇ ಇದ್ದಾಗ ಆ ಎಲ್ಲಾ ಶೇರ್ಸ್ ಅನ್ನ ಅಂಡರ್ ರೈಟರ್ಸ್ ಪರ್ಚೇಸ್ ಮಾಡ್ತಾರೆ. ಯಾರು ಪರ್ಚೇಸ್ ಮಾಡ್ತಾರೋ ಅವರನ್ನ ನಾವು ಅಂಡರ್ ರೈಟರ್ಸ್ ಅಂತ ಹೇಳ್ತೀವಿ. ಅಂಡ್ ಅಪಾಯಿಂಟ್ಮೆಂಟ್ ಆಫ್ ಅಂಡರ್ ರೈಟರ್ಸ್ ಇಸ್ ನಾಟ್ ಕಂಪಲ್ಸರಿ ಆರ್ ನಾಟ್ ನೆಸೆಸರಿ. ಸೊ ಈ ಕಂಪಲ್ಸರಿಯಾಗಿ ಅಂಡರ್ ರೈಟರ್ಸ್ನ ಅಪಾಯಿಂಟ್ ಮಾಡ್ಕೊಳ್ಳೇಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಇನ್ ಕೇಸ್ ಏನಾದರೂ ಪಬ್ಲಿಕ್ ಇಂದ ಗುಡ್ ರೆಸ್ಪಾನ್ಸ್ ಬರಲಿಲ್ಲ, ಯಾರು ಅದನ್ನು ಪರ್ಚೇಸ್ ಮಾಡಲಿಲ್ಲ ಶೇರ್ಸ್ ಅನ್ನ ನಾವು ಇಶ್ಯೂ ಮಾಡಿದಾಗ ಅಂತ ಹೇಳಿದ್ರೆ ಆಗ ಯಾರು ಅದನ್ನ ಪರ್ಚೇಸ್ ಮಾಡ್ತಾರೋ ಅವರನ್ನ ನಾವು ಅಂಡರ್ ರೈಟರ್ಸ್ ಅಂತ ಹೇಳ್ತೀವಿ. ಸೊ ಆಫ್ಟರ್ ಇಶ್ಯೂ ಪ್ರಾಸ್ಪೆಕ್ಟಸ್ ಟು ದ ಪಬ್ಲಿಕ್, ನೆಕ್ಸ್ಟ್ ಕಂಪನಿ ನೀಡ್ ಟು ಅಪಾಯಿಂಟ್ ಬ್ಯಾಂಕರ್ಸ್, ಬ್ರೋಕರ್ಸ್ ಅಂಡ್ ಅಂಡರ್ ರೈಟರ್ಸ್. ಸೊ ದಿಸ್ ಈಸ್ ದ ಥರ್ಡ್ formalities of capital subscription. The next is minimum subscription. So in order to prevent the company from commencing business with inadequate resources, it has been provided that the company must receive application for a certain minimum number of shares before going to allot the shares among the public, and it will be called as minimum subscription as per the SEBI guidelines. As per the SEBI,
that is Securities Exchange Board of India, which provide guidelines regarding minimum subscription. The limit of minimum subscription is 90% of the total size of the issue. So ನೀವು ಎಷ್ಟು ನಂಬರ್ಸ್ ಆಫ್ ಶೇರ್ಸ್ ಅನ್ನ ಇಶ್ಯೂ ಮಾಡಬೇಕು ಅಂತ ಇದ್ದೀರಾ, ಫಾರ್ ಎಕ್ಸಾಂಪಲ್ 10,000 ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದ್ರೆ ಸೊ ಅದರಲ್ಲಿ 90% ಅಷ್ಟು ಪಬ್ಲಿಕ್ ಸಬ್ಸ್ಕ್ರೈಬ್ ಮಾಡಿರಬೇಕು. ಸೇ ಫಾರ್ ಎಕ್ಸಾಂಪಲ್, ಇಫ್ ಕಂಪನಿ ಇಶ್ಯೂ 10,000 shares to the public, limit of the minimum subscription is 90% of the total issue. Company must and should receive 90% of application money from the public. 10,000 shares ಅನ್ನ ಇಶ್ಯೂ ಮಾಡಿದ್ರೆ ಅದರಲ್ಲಿ 90% ಅಂದ್ರೆ ಏನು, ಅಟ್ಲೀಸ್ಟ್ 9,000 ಆದ್ರೂ ಪಬ್ಲಿಕ್ ಸಬ್ಸ್ಕ್ರೈಬ್ ಮಾಡಿರಬೇಕು. ಸೊ ಇದನ್ನ ನಾವೇನು ಹೇಳ್ತೀವಿ, ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ. ಸೊ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳಿದ್ರೆ a company has to receive application equal to a certain portion of total issue, which is called minimum subscription. ನಾವೇನು ನಂಬರ್ ಆಫ್ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದೀವಿ, ಟೋಟಲ್ ನಂಬರ್ ಆಫ್ ಶೇರ್ಸ್ ಇಶ್ಯೂ ಮಾಡ್ತಾ ಇದೀವಿ, ಸೊ ಅದರಲ್ಲಿ 90% ಅಷ್ಟು ಪಬ್ಲಿಕ್ ಸಬ್ಸ್ಕ್ರೈಬ್ ಮಾಡಿರಬೇಕು. ಸೊ ಅದನ್ನ ನಾವೇನು ಹೇಳ್ತೀವಿ, ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ. ದಿಸ್ ಇಫ್ ಅಪ್ಲಿಕೇಶನ್ is received less than 90% of the total issue, then company should not allot the shares among the public, and the application money received from the public must be returned to the public. ಇನ್ ಕೇಸ್ 90% ಗಿಂತ ಕಡಿಮೆ ನೀವು ರಿಸೀವ್ ಮಾಡಿದ್ದೀರಾ ಅಥವಾ ಪಬ್ಲಿಕ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ 9,000 ಶೇರ್ಸ್ ಅನ್ನ ಪಬ್ಲಿಕ್ ಸಬ್ಸ್ಕ್ರೈಬ್ ಮಾಡಬೇಕಾಗಿತ್ತು, ಬಟ್ 90% ಗಿಂತ ಕಡಿಮೆ ಆಗಿದೆ, 7,000 ಅಷ್ಟೇ ಅವರು ಪಬ್ಲಿಕ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂತ ಹೇಳಿದಾಗ ಆಗ ನೀವು ಶೇರ್ಸ್ ಅನ್ನ ಅಲಾಟ್ ಮಾಡೋ ಹಾಗಿಲ್ಲ. ನೀವೇನು 7,000ಗೆ ಅಪ್ಲಿಕೇಶನ್ ಮನಿಯನ್ನ ರಿಸೀವ್ ಮಾಡಿರ್ತೀರಾ, ಆ ಫುಲ್ ಅಪ್ಲಿಕೇಶನ್ ಮನಿಯನ್ನ ಶೇರ್ ಅಪ್ಲಿಕೆಂಟ್ಸ್ಗೆ ರಿಟರ್ನ್ ಮಾಡಬೇಕು. ದಿಸ್ is compulsory as per the SEBI guidelines. So this is the fourth step or formalities in capital subscription. The next is application to stock exchange. If public have subscribed at least 90% of the total issue made by the company, then company need to give an application to any one of the stock exchange. As we know, in India there are two stock exchanges. The first one is NSE and the second one is BSE. NSE is nothing but National Stock Exchange. BSE is Bombay Stock Exchange. Bombay Stock Exchange is the oldest stock exchange in India and where 30 companies were listed. NSE, in NSE Stock Exchange 50 top companies were listed. So NSE ಅಲ್ಲಿ 50 top companies listed ಆಗಿರುತ್ತೆ and BSE ಅಲ್ಲಿ top 30 companies list out ಆಗಿರುತ್ತೆ. Yes, coming to the application to stock exchange. So minimum subscribe ಮಾಡಿದ್ದಾರೆ ಪಬ್ಲಿಕ್ 90% ಅಷ್ಟು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂತ ಹೇಳಿದಾಗ ನೀವು ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ನಿಮ್ಮ ಕಂಪನಿಯ ಶೇರ್ಸ್ ಲಿಸ್ಟ್ ಔಟ್ ಮಾಡಬೇಕಾಗತ್ತೆ. ಏನದು ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳಿದ್ರೆ, ಸ್ಟಾಕ್ ಎಕ್ಸ್ಚೇಂಜ್ ಇಸ್ ಅ ಫೈನಾನ್ಷಿಯಲ್ ಮಾರ್ಕೆಟ್ ವೇರ್ ದ ಸೆಕ್ಯೂರಿಟೀಸ್ ಆಫ್ ದ ಕಂಪನೀಸ್ ಬಾಟ್ ಅಂಡ್ ಸೋಲ್ಡ್. ಸೊ ಇಟ್ ಇಸ್ ಲೈಕ್ ಅ ಫೈನಾನ್ಷಿಯಲ್ ಮಾರ್ಕೆಟ್. ಎಲ್ಲಿ ಯಾವ ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಯಾವುದೇ ಕಂಪನಿಯ ಶೇರ್ಸ್ ಅಥವಾ ಡಿಬೆಂಚರ್ಸ್ ಲಿಸ್ಟ್ ಔಟ್ ಆಗಿರುತ್ತೆ, ಅದನ್ನ ಪರ್ಚೇಸ್ ಮಾಡ್ಬೋದು ಅಥವಾ ಸೇಲ್ ಮಾಡ್ಬೋದು, ಆ ಒಂದು ಮಾರ್ಕೆಟ್ ಅನ್ನ ನಾವೇನು ಹೇಳ್ತೀವಿ, ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ಸೊ ದೇರ್ ಆರ್ ಟೂ ಸ್ಟಾಕ್ ಎಕ್ಸ್ಚೇಂಜಸ್. ದ ಫಸ್ಟ್ ಒನ್ ಇಸ್ NSE and the second one is BSE. So in the fifth formalities of the capital subscription, an application is made to at least one stock exchange for permission to deal in its shares or debentures. If such permission is not granted before the expiry of 10 weeks from the date of closure of subscription list, then the allotment shall become invalid and all the money received from the public will have to be returned to them within 8 days. Public in
ಪಬ್ಲಿಕ್ಕಿಂದ ಶೇರ್ ಅಪ್ಲಿಕೇಶನ್ ಅನ್ನ ರಿಸೀವ್ ಮಾಡಿದ್ಮೇಲೆ ಕಂಪನಿ ಏನ್ ಮಾಡಬೇಕು, ಯಾವುದಾದ್ರೂ ಅಟ್ಲೀಸ್ಟ್ ಒಂದು ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ತನ್ನ ಕಂಪನಿಯ ನೇಮ್ ಅಥವಾ ಕಂಪನಿಯ ಶೇರ್ಸ್ ಅನ್ನ ಲಿಸ್ಟ್ ಔಟ್ ಮಾಡ್ಕೊಳ್ಬೇಕು. ಸೊ ಲಿಸ್ಟ್ ಔಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಸ್ಟಾಕ್ ಎಕ್ಸ್ಚೇಂಜ್ಗೆ ಅಪ್ಲಿಕೇಶನ್ ಅನ್ನ ಕೊಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನೀವು ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು ಅಂತ ಹೇಳಿದ್ರೆ ಅಪ್ಲಿಕೇಶನ್ ಅನ್ನ ಫಿಲ್ ಮಾಡಿ ಅವ್ರಿಗೆ ಕೊಟ್ಟು ಅಡ್ಮಿಷನ್ ಫೀಸ್ ಅನ್ನ ಪೇ ಮಾಡಿರ್ತೀರಾ. ಸೊ ಆಗ ನಾವೇನ್ ಮಾಡ್ತೀವಿ, ಅಡ್ಮಿಷನ್ ರಿಜಿಸ್ಟರ್ ಅಲ್ಲಿ ನಿಮ್ಮ ನೇಮ್ ಅನ್ನ ಇನ್ಕ್ಲೂಡ್ ಮಾಡ್ತಾ ಹೋಗ್ತೀವಿ. ಸೊ ಹಾಗೇನೆ ಕಂಪನಿಯ ನೇಮು ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಆಡ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಸ್ಟಾಕ್ ಎಕ್ಸ್ಚೇಂಜ್ಗೆ ನೀವೊಂದು ಅಪ್ಲಿಕೇಶನ್ ಅನ್ನ ಕೊಡಬೇಕಾಗತ್ತೆ. ಸೊ ಅವರು ನಿಮಗೆ ಪರ್ಮಿಷನ್ ಕೊಡಬೇಕು, ಸ್ಟಾಕ್ ಎಕ್ಸ್ಚೇಂಜ್ ಅವರು, ಓಕೆ ನಾವು ನಿಮ್ಮ ಶೇರ್ಸ್ ಅನ್ನ ಲಿಸ್ಟ್ ಔಟ್ ಮಾಡ್ಕೊಳ್ತೀವಿ ಅಂತ ಹೇಳಿ. ಇನ್ ಕೇಸ್ ಅವರು ಪರ್ಮಿಷನ್ ಕೊಡ್ಲಿಲ್ಲ ಅಂತ ಹೇಳಿದಾಗ ನೀವು ಏನ್ ಮಾಡಬೇಕು, ಏನು ಡೇಟ್ ಆಫ್ ಕ್ಲೋಸರ್, ಈ ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್ ಡೇಟ್ ಕ್ಲೋಸ್ ಆಗೋದಕ್ಕೂ ಮುಂಚೆ ಕ್ಯಾಪಿಟಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ನಿಮಗೆ 2.5 months ಕೊಟ್ಟಿರ್ತಾರೆ, ಲೈಕ್ 10 weeks ಟೈಮ್ ಕೊಟ್ಟಿರ್ತಾರೆ. ಆ 10 weeks ಕಂಪ್ಲೀಟ್ ಆಗೋ ಅಷ್ಟರೊಳಗೆ ಅವು ಸ್ಟಾಕ್ ಎಕ್ಸ್ಚೇಂಜ್ ಇಂದ ನಿಮಗೆ ಪರ್ಮಿಷನ್ ಸಿಗಬೇಕು. ಇನ್ ಕೇಸ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ನಿಮ್ಮ ನೇಮನ್ನು ಅವರು ಇನ್ಕ್ಲೂಡ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದಾಗ, ಕಂಪನಿಯ ನೇಮನ್ನು ಇನ್ಕ್ಲೂಡ್ ಮಾಡ್ಕೊಂಡಿಲ್ಲ ಅಂತ ಹೇಳಿದಾಗ ನೀವು ವಿತಿನ್ 8 days ಒಳಗಡೆ ಏನು ಅಪ್ಲಿಕೇಶನ್ ಮನಿಯನ್ನ ಪಬ್ಲಿಕ್ ಇಂದ ರಿಸೀವ್ ಮಾಡಿರ್ತೀರಾ ಆ ಎಲ್ಲ ಅಪ್ಲಿಕೇಶನ್ ಮನಿಯನ್ನು ಪಬ್ಲಿಕ್ಗೆ ರಿಟರ್ನ್ ಮಾಡಬೇಕು. ಯಾರಿಂದ ನೀವು ರಿಸೀವ್ ಮಾಡಿರ್ತೀರಾ ಶೇರ್ ಅಪ್ಲಿಕೆಂಟ್ಸ್ ಇಂದ ಅವರಿಗೆ ರಿಟರ್ನ್ ಮಾಡ್ತಾ ಹೋಗಬೇಕು. ಸೊ ದಿಸ್ ಇಸ್ ಅಬೌಟ್ 5th formalities involved in capital subscription. So first you have to make an application to at least one stock exchange for permission to deal in your shares and debentures. ನಿಮ್ಮ ಕಂಪನಿಯ ಶೇರ್ಸ್ ಡಿಬೆಂಚರ್ಸ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟ್ ಔಟ್ ಆಗಬೇಕು. ಸೊ ಅವರು ಲಿಸ್ಟ್ ಔಟ್ ಮಾಡ್ಕೊಳ್ಳೋದಕ್ಕೆ ಪರ್ಮಿಷನ್ ಅನ್ನ ಕೊಡಬೇಕು. ಸೊ ಇನ್ ಕೇಸ್ ಸ್ಟಾಕ್ ಎಕ್ಸ್ಚೇಂಜ್ ಇಂದ ಪರ್ಮಿಷನ್ ಸಿಗ್ಲಿಲ್ಲ ಅಂತ ಹೇಳಿದಾಗ ನಿಮ್ಮ ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್ಗೆ ಏನ್ ಟೈಮ್ ಕೊಟ್ಟಿರ್ತಾರೆ ಅಷ್ಟರೊಳಗೆ ನಿಮ್ಗೆ ಕೊಟ್ಟಿಲ್ಲ ಅಂತ ಹೇಳಿದಾಗ, ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿದಾಗ ನೀವೇನ್ ಮಾಡಬೇಕು, ವಿತಿನ್ 8 days ಒಳಗಡೆ ಪಬ್ಲಿಕ್ ಇಂದ ನೀವೇನು ಅಪ್ಲಿಕೇಶನ್ ಮನಿ ರಿಸೀವ್ ಮಾಡಿರ್ತೀರ ಅಪ್ಲಿಕೇಶನ್ ಮನಿಯನ್ನ ರಿಟರ್ನ್ ಮಾಡಬೇಕು. ದ ನೆಕ್ಸ್ಟ್ ಸ್ಟೆಪ್ ಇಸ್ allotment of shares. Once the shares or debentures of the company has been listed out in the stock exchange, then company can allot the shares among the share applicants. Till the time shares are allotted, application money received should remain in a separate bank account and it must not used by the company. ನೀವು ಶೇರ್ ಅಪ್ಲಿಕೇಶನ್, ನೀವು ಶೇರ್ಸ್ ಅನ್ನ ಪಬ್ಲಿಕ್ ಗೆ ಅಲಾಟ್ ಮಾಡೋವರೆಗೂ ನೀವೇನ್ ಅಪ್ಲಿಕೇಶನ್ಗೆ ನೀವು ಏನ್ ಅಪ್ಲಿಕೇಶನ್ ಮನಿಯನ್ನ ರಿಸೀವ್ ಮಾಡಿರ್ತೀರಾ ಆ ಅಪ್ಲಿಕೇಶನ್ ಮನಿ ಸಪ್ರೇಟ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಇರುತ್ತೆ. ಇನ್ ಕೇಸ್ ಇದರಲ್ಲಿ ಯಾವುದಾದ್ರೂ ಸ್ಟೆಪ್, ಇನ್ ಕೇಸ್ ಮಿನಿಮಮ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಥವಾ ಸ್ಟಾಕ್ ಎಕ್ಸ್ಚೇಂಜ್ ಇಂದ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿದಾಗ ಸೊ ಆಗ ಏನಾಗುತ್ತೆ, ಬ್ಯಾಂಕ್ ಅವರು ಅಪ್ಲಿಕೇಶನ್ ಮನಿಯನ್ನ ಶೇರ್ ಅಪ್ಲಿಕೆಂಟ್ಸ್ಗೆ ರಿಟರ್ನ್ ಮಾಡಿಬಿಡ್ತಾರೆ, ಕಂಪನಿ ಅವರು ಯೂಸ್ ಮಾಡ್ಕೊಳ್ಳೋದಿಲ್ಲ. ದೆನ್ ವಾಟ್ ಯು ಮೀನ್ ಬೈ ಅಲಾಟ್ಮೆಂಟ್ ಆಫ್ ಶೇರ್ಸ್? ಅಲಾಟ್ಮೆಂಟ್ ಆಫ್ ಶೇರ್ಸ್ ಇಸ್ ನಥಿಂಗ್ ಬಟ್ ಡಿಸ್ಟ್ರಿಬ್ಯೂಟಿಂಗ್ ದ ಶೇರ್ಸ್ ಅಮಾಂಗ್ ದಿ ಶೇರ್ ಅಪ್ಲಿಕೆಂಟ್ಸ್. ಏನು ಶೇರ್ ಅಪ್ಲಿಕೆಂಟ್ಸ್ಗೆ ಶೇರ್ಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಕಂಪನಿಯವರು, ಆ ಪ್ರೋಸೆಸ್ ಅನ್ನ ನಾವೇನ್ ಹೇಳ್ತೀವಿ, ಅಲಾಟ್ಮೆಂಟ್ ಆಫ್ ಶೇರ್ಸ್ ಅಂತ ಹೇಳ್ತೀವಿ. ಇಫ್ ಇನ್ ಕೇಸ್ ದ ನಂಬರ್ ಆಫ್ ಶೇರ್ಸ್ ಅಲಾಟೆಡ್ ಇಸ್ ಲೆಸ್ ದನ್ ದಿ ನಂಬರ್ ಆಫ್ ಶೇರ್ಸ್ ಅಪ್ಲೈಡ್ ಫಾರ್ ಆರ್ ನೋ ಶೇರ್ಸ್ ಆರ್ ಅಲಾಟೆಡ್ ಟು ದಿ ಶೇರ್ ಅಪ್ಲಿಕೆಂಟ್, ದ ಎಕ್ಸೆಸ್ ಆಫ್ ಅಪ್ಲಿಕೇಶನ್ ಮನಿ ಇಫ್ ಎನಿ is to be returned to the share applicants or adjusted towards the allotment money due from them. 10,000 shares ಅನ್ನ ಇಶ್ಯೂ ಮಾಡಿದೀರಾ ಪಬ್ಲಿಕ್ ಗೆ. ಆ 10,000 ಶೇರ್ಸ್ ಅಲ್ಲಿ ಔಟ್ ಆಫ್ 10,000 ಶೇರ್ಸ್ ಕಂಪನಿ ಅಲಾಟ್ ಓನ್ಲಿ 9,500 ಶೇರ್ಸ್ ಅಮಾಂಗ್ ದಿ ಪಬ್ಲಿಕ್. ಸೊ ಹಿಯರ್ ಸ್ಟಿಲ್ 500 ಶೇರ್ಸ್ ಅಪ್ಲಿಕೇಶನ್ ಮನಿ ರಿಮೇನ್ ಇನ್ ದಿ ಬ್ಯಾಂಕ್ ಅಕೌಂಟ್. ಸೊ ಇನ್ನು 500 ಶೇರ್ ಅಪ್ಲಿಕೇಶನ್ ಮನಿ ಬ್ಯಾಂಕ್ ಅಕೌಂಟ್ ಅಲ್ಲಿ ಇರುತ್ತೆ. ಸೊ ದಿಸ್ ವಿಲ್ ಬಿ ಕಾಲ್ಡ್ ಆಸ್ ಎಕ್ಸೆಸ್ ಆಫ್ ಅಪ್ಲಿಕೇಶನ್ ಮನಿ and this must be returned to the share applicants. 500 share application money ಇರುತ್ತೆ, ಆ share application ಮನಿಯನ್ನ ನೀವು ರಿಟರ್ನ್ ಮಾಡಬೇಕು ಪಬ್ಲಿಕ್ ಗೆನೆ. once the allotment has been done, next company has to issue return of allotment letter to successful allottees. ಸೊ ನೀವು ಶೇರ್ಸ್ ಅನ್ನ ಅಲಾಟ್ ಮಾಡಿದ್ಮೇಲೆ ಯಾರಿಗೆಲ್ಲ ಶೇರ್ಸ್ ಅನ್ನ ಅಲಾಟ್ ಮಾಡಿರ್ತೀರಾ ಸೊ ಆ ಎಲ್ಲ ಶೇರ್ ಅಪ್ಲಿಕೆಂಟ್ಸ್ಗೂ
letter of allotment. So it is also called written of allotment. Written of allotment ಅಂತನೂ ಹೇಳ್ತೀವಿ. And this written of allotment must be signed by the directors or secretary of the company, and it is also be filed with the register of the companies within the 30 days of the allotment. ನೀವು ಅಲಾಟ್ಮೆಂಟ್ ಮಾಡಿ 30 days ಒಳಗಡೆ ಆ ರಿಟರ್ನ್ ಆಫ್ ಅಲಾಟ್ಮೆಂಟ್ ಮೇಲೆ ಡೈರೆಕ್ಟರ್ ಅಥವಾ ಸೆಕ್ರೆಟರಿ, ಕಂಪನಿಯ ಡೈರೆಕ್ಟರ್ ಅಥವಾ ಕಂಪನಿಯ ಸೆಕ್ರೆಟರಿ ಸೈನ್ ಮಾಡಿ ರಿಜಿಸ್ಟ್ರಾರ್ಗೆ ಅದನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಅಬೌಟ್ allotment of shares. Once you have allot the shares among the share applicants, then company can immediately start its business. So ನೀವು ಶೇರ್ಸ್ ಅನ್ನ ಅಲಾಟ್ ಮಾಡಿದ್ಮೇಲೆ ಏನ್ ಮಾಡಬಹುದು, ನಿಮ್ಮ ಕಂಪನಿಯ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಹೋಗಬಹುದು. So this is how the company legally comes into existence. Now let us quickly recall from the beginning, that is from the formation of the company. So the whole formation of a company can be divided into 3 stages. The first one is a promotion, the second one is incorporation, and the third one is capital subscription. And private company can immediately start its business once it obtained incorporation certificate, but it is not possible in the case of public company. Public company need to follow all the 3 stages which are involved in the formation of a company, that is promotion, incorporation, and capital subscription. So promotion stage is a very important stage. Promotion is nothing but it is a process of bring the company into existence. The company ಅನ್ನ ಕ್ರಿಯೇಟ್ ಮಾಡೋ ಪ್ರೋಸೆಸ್ ಅನ್ನ ನಾವೇನ್ ಹೇಳ್ಬೋದು, ಪ್ರಮೋಷನ್ ಅಂತ ಹೇಳ್ತೀವಿ. The person one who involved in promotion or the person one who undertaking the activities of promotion, then he will be called as promoters. He conceives an idea to start a business. He estimate the funds which are required to start a business. He estimate about all the required resources to bring a company into existence. ಒಂದು ಕಂಪನಿಯನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಅದಕ್ಕೆ ಐಡಿಯಾ ಮಾಡೋದಾಗಿರ್ಬೋದು, ಆ್ಯಂಡ್ ಆ ಕಂಪನಿಗೆ ಎಷ್ಟು ಫಂಡ್ ಬೇಕಾಗಿರುತ್ತೆ, ಏನೆಲ್ಲ ರಿಸೋರ್ಸಸ್ ಬೇಕಾಗಿರುತ್ತೆ, ಏನೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ಪ್ರಿಪೇರ್ ಮಾಡಬೇಕು, ಲೀಗಲಿ ಹೇಗೆ ಅದನ್ನ ಎಕ್ಸಿಸ್ಟೆನ್ಸ್ಗೆ ತರಬೇಕು, ಇಷ್ಟನ್ನು ಕೂಡ ರೆಸ್ಪಾನ್ಸಿಬಿಲಿಟಿ ತಗೊಳ್ಳುವಂತ ಪರ್ಸನ್ ಅನ್ನ ನಾವೇನ್ ಹೇಳ್ತೀವಿ, ಪ್ರಮೋಟರ್ ಅಂತ ಹೇಳ್ತೀವಿ. ಸೊ ದೇರ್ ಆರ್ ನಂಬರ್ ಆಫ್ ಫಂಕ್ಷನ್ಸ್ undertaken by the promoter to bring a company into existence. The first one is identification of business opportunity. Yes, of course, he identifies the available business opportunities, and the next is after that he undertakes various feasibility studies to decide whether we have to start a company or not. So ನಾವು ಕಂಪನಿಯನ್ನ ಸ್ಟಾರ್ಟ್ ಮಾಡಬೇಕಾ, ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕಾ ಬೇಡವಾ ಅಂತ ಹೇಳಿ ಒಂದು ಫೀಸಿಬಿಲಿಟಿ ಸ್ಟಡೀಸ್ ಅನ್ನ ಮಾಡ್ತಾ ಹೋಗ್ತಾನೆ. ದೇರ್ ಆರ್ 3 feasibility studies: technical feasibility studies, financial feasibility studies, and economical feasibility studies. He study about the available technologies, resources required to start a company. ಕಂಪನಿಯನ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಟೆಕ್ನಾಲಜೀಸ್ ಮತ್ತೆ ನಮ್ಗೆ ಏನ್ ಬೇಕು ರಿಸೋರ್ಸಸ್ ಅದರ ಅವೈಲಬಿಲಿಟಿ ಇದೆಯಾ ಅನ್ನೋದನ್ನ ಸ್ಟಡಿ ಮಾಡ್ತಾ ಹೋಗ್ತಾನೆ. ಸೊ ಅದನ್ನ ಟೆಕ್ನಿಕಲ್ ಫಿಸಿಬಿಲಿಟಿ ಅಂತ ಹೇಳ್ತೀವಿ. ಅಂಡ್ ದ ನೆಕ್ಸ್ಟ್ ಫೈನಾನ್ಷಿಯಲ್ ಫಿಸಿಬಿಲಿಟಿ: ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ಅ ಕಂಪನಿ he have to estimate the funds which are required to start a business. ಒಂದು ಕಂಪನಿ ಅಥವಾ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಆ ಫಂಡ್ ಎಷ್ಟು ಬೇಕಾಗತ್ತೆ, ಅದನ್ನ ಹೇಗೆ ಬಾರೋ ಮಾಡಬೇಕು, ಎಲ್ಲಿ ಅವೈಲಬಿಲಿಟಿ ಇರುತ್ತೆ, ಅದನ್ನ ಆ ಪಾಸಿಬಿಲಿಟೀಸ್ ಅನ್ನ, ಆ ಫೈನಾನ್ಷಿಯಲ್ ಅರೇಂಜ್ಮೆಂಟ್ ಅನ್ನ ಅವನು ಸ್ಟಡಿ ಮಾಡ್ತಾ ಹೋಗ್ತಾನೆ. ಸೊ ಅದನ್ನ ನಾವೇನ್ ಹೇಳ್ಬೋದು, ಫೈನಾನ್ಷಿಯಲ್ ಫಿಸಿಬಿಲಿಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಎಕನಾಮಿಕಲ್ ಫಿಸಿಬಿಲಿಟಿ: ಸಮ್ ಪ್ರಾಜೆಕ್ಟ್ಸ್ ಆರ್ ಟೆಕ್ನಾಲಜಿಕಲಿ ಗುಡ್ ಅಂಡ್ ಫೈನಾನ್ಷಿಯಲಿ ಪಾಸಿಬಲ್, but the chances of being it profitable is very less. ಸೊ ಅದರಿಂದ ನಮಗೆ ಏನು ಪ್ರಾಫಿಟ್ ಬರುತ್ತೆ, ಈಗ ಯಾವುದೋ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಟೆಕ್ನಾಲಜೀಸ್ ಚೆನ್ನಾಗಿ ಸಿಗುತ್ತೆ, ರಿಸೋರ್ಸಸ್ ಸಿಗುತ್ತೆ, ಫೈನಾನ್ಸು ಕರೆಕ್ಟಾಗಿ ಅರೇಂಜ್ ಆಗುತ್ತೆ, ಬಟ್ ಆ ಕಂಪನಿ ಅಥವಾ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದಾಗ ಅದರಿಂದ ಸಿಗುವಂತಹ ಪ್ರಾಫಿಟ್ ಕಡಿಮೆ ಆದಾಗ ಆ ಪ್ರಾಜೆಕ್ಟ್ ಅನ್ನ ನಾವಲ್ಲೇ ಕೈ ಬಿಡಬೇಕಾಗುತ್ತೆ. ಸೊ ದಿಸ್ ಇಸ್ ಅಬೌಟ್ ಎಕನಾಮಿಕಲ್ ಫಿಸಿಬಿಲಿಟಿ. ಇಫ್ ದೀಸ್ ಫಿಸಿಬಿಲಿಟಿ ಸ್ಟಡೀಸ್ ಗಿವ್ಸ್ ಪಾಸಿಟಿವ್ ರಿಸಲ್ಟ್ಸ್, then he decides to
start a company. So once he decides to start a company, then he has to put a name to the company. So ಆ ಕಂಪನಿಗೆ ಒಂದು ನೇಮ್ ಅನ್ನ ಕೊಡಬೇಕಾಗುತ್ತೆ, and the name should not be undesirable. ಆ ನೇಮು undesirable ಆಗಿರಬಾರ್ದು. The next, he has to appoint several professional experts or specialist ಅಥವಾ ಪ್ರೊಫೆಷನಲ್ ಅನ್ನ ಅಪಾಯಿಂಟ್ ಮಾಡ್ಕೊಳ್ಬೇಕಾಗುತ್ತೆ. The next, he has to prepare several documents like a memorandum of association document, articles of association document, agreement and statutory declaration and so on. He has to prepare all these documents to get its company registered. He has to prepare all these documents in order to get his company registered. ಅವನ ಕಂಪನಿ ರಿಜಿಸ್ಟರ್ಡ್ ಆಗಬೇಕು ಅಂತ ಹೇಳಿದ್ರೆ ಅವನು ಏನು ಮಾಡಬೇಕು, ಎಲ್ಲ ಡಾಕ್ಯುಮೆಂಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. And the second stage is incorporation stage. Incorporation is nothing but it is a process of registering the company with the register of companies. Register of companies ಜೊತೆಗೆ ನಿಮ್ಮ ಕಂಪನಿಯ ನೇಮ್ ಅನ್ನ ನೀವು ರಿಜಿಸ್ಟರ್ಡ್ ಮಾಡ್ಕೊಳ್ಬೇಕಾಗುತ್ತೆ. So in order to get the incorporation certificate, promoter need to submit all the required legal documents such as memorandum of association, articles of association, written consent of proposed directors, agreement, statutory declaration and name approval certificate and so on. ಈ ಎಲ್ಲ ಡಾಕ್ಯುಮೆಂಟ್ ಅನ್ನ ರಿಜಿಸ್ಟರ್ಡ್ ಮಾಡ್ಕೊಳ್ಬೇಕಾದ್ರೆ ಸಬ್ಮಿಟ್ ಮಾಡಬೇಕಾಗುತ್ತೆ. So and the next stage is a capital subscription. Public company has to follow this stage to commence its business. So there are 6 formalities involved in capital subscription. Before going to raise finance from the public, company need to get approval from the SEBI, that is Securities and Exchange Board of India, and it has to issue prospectus to the public. Prospectus is nothing but it is a formal invitation given to the public to apply for the shares and debentures of the company. So ಕಂಪನಿಯ ಶೇರ್ಸ್ ಅಥವಾ ಡಿಬೆಂಚರ್ಸ್ ಅನ್ನ ಪರ್ಚೇಸ್ ಮಾಡಬೇಕು ಪಬ್ಲಿಕ್ ಅಂತ ಹೇಳಿದ್ರೆ ನೀವು ಫಸ್ಟ್ ಪ್ರಾಸ್ಪೆಕ್ಟಸ್ ಅನ್ನ ಇಶ್ಯೂ ಮಾಡಬೇಕು. ನೆಕ್ಸ್ಟ್ ಯು ಹ್ಯಾವ್ ಟು ಅಪಾಯಿಂಟ್ ಬ್ಯಾಂಕರ್ಸ್, ಬ್ರೋಕರ್ಸ್ ಅಂಡ್ ಅಂಡರ್ ರೈಟರ್ಸ್. ಅಂಡ್ ದ ನೆಕ್ಸ್ಟ್ ಇಸ್ ಮಿನಿಮಮ್ ಸಬ್ಸ್ಕ್ರಿಪ್ಷನ್. ಸೊ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳಿದ್ರೆ ಕಂಪನಿ ನೀಡ್ ಟು ರಿಸೀವ್ ಅಪ್ಲಿಕೇಶನ್ ಈಕ್ವಲ್ ಟು ದಿ ಸರ್ಟನ್ ಪೋರ್ಷನ್ ಆಫ್ ದಿ ಟೋಟಲ್ ಇಶ್ಯೂ ವಿಚ್ ಇಸ್ ಕಾಲ್ಡ್ ಮಿನಿಮಮ್ ಸಬ್ಸ್ಕ್ರಿಪ್ಷನ್. ಅಂಡ್ ದ ಲಿಮಿಟ್ ಆಫ್ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಇಸ್ 90% ಆಫ್ ದಿ ಟೋಟಲ್ ಇಶ್ಯೂ. ನೀವೇನು ಇಶ್ಯೂ ಮಾಡಿರ್ತೀರ ಪಬ್ಲಿಕ್ಗೆ ಶೇರ್ಸ್ ಅನ್ನ, ಅದರಲ್ಲಿ 90% ಅಷ್ಟಾದ್ರೂ ಪಬ್ಲಿಕ್ ಸಬ್ಸ್ಕ್ರೈಬ್ ಮಾಡಿರಬೇಕು. ಫಾರ್ ಎಕ್ಸಾಂಪಲ್ ನೀವು 1 lakh ಶೇರ್ಸ್ ಅನ್ನ ಇಶ್ಯೂ ಮಾಡಿದೀರಾ ಅಂತ ಹೇಳಿದ್ರೆ 90,000 ಅಷ್ಟಾದ್ರೂ ಪಬ್ಲಿಕ್ ಸಬ್ಸ್ಕ್ರೈಬ್ ಮಾಡಬೇಕು. ಆಗ ಮಾತ್ರ ನೀವು ಶೇರ್ಸ್ ಅನ್ನ ಅಲಾಟ್ ಮಾಡೋದಕ್ಕೆ ಸಾಧ್ಯ. ದ ನೆಕ್ಸ್ಟ್ ಯು ಹ್ಯಾವ್ ಟು ಗಿವ್ ಅನ್ ಅಪ್ಲಿಕೇಶನ್ ಟು ಸ್ಟಾಕ್ ಎಕ್ಸ್ಚೇಂಜ್ ಟು ಲಿಸ್ಟ್ ಯುವರ್ ಕಂಪನಿ ಆರ್ ಟು ಲಿಸ್ಟ್ ಯುವರ್ ಶೇರ್ಸ್ ಇನ್ ದ ಸ್ಟಾಕ್ ಎಕ್ಸ್ಚೇಂಜ್. ನಿಮ್ಮ ಕಂಪನಿಯ ಶೇರ್ಸ್ ಸ್ಟಾಕ್ ಎಕ್ಸ್ಚೇಂಜಸ್ ಅಲ್ಲಿ ಲಿಸ್ಟ್ ಔಟ್ ಆಗಬೇಕು ಅಂದ್ರೆ ಸ್ಟಾಕ್ ಎಕ್ಸ್ಚೇಂಜ್ಗೆ ಒಂದು ಅಪ್ಲಿಕೇಶನ್ ಅನ್ನ ಕೊಟ್ಟು ಅವರಿಂದ ಪರ್ಮಿಷನ್ ಅನ್ನ ತಗೊಳ್ತಾ ಹೋಗ್ತೀರಾ. ದ ನೆಕ್ಸ್ಟ್ allotment of the shares. Once you have get the permission from the stock exchange, then you can easily allot the shares among the share applicants. So allotment of shares is nothing but a distribution of shares among the share applicants. So ನೀವು shares ನೆಲ್ಲ allot ಮಾಡಿದ್ಮೇಲೆ ನಿಮ್ಮ ಬಿಸ್ನೆಸ್ ಅನ್ನ ನೀವು ಸ್ಟಾರ್ಟ್ ಮಾಡ್ತಾ ಹೋಗಬಹುದು. And there are 2 contracts. The first one is preliminary contracts and the second one is provisional contracts. So ಏನದು preliminary contracts ಅಂತ ಹೇಳಿದ್ರೆ ಕಂಪನಿ ರಿಜಿಸ್ಟರ್ಡ್ ಆಗೋದಕ್ಕೂ ಮುಂಚೆ ಥರ್ಡ್ ಪಾರ್ಟಿ ಜೊತೆಗೆ ಪ್ರಮೋಟರ್ ಸೈನ್ ಮಾಡಿದ್ರೆ ಆ ಕಾಂಟ್ರಾಕ್ಟ್ ಅನ್ನ ನಾವೇನು ಹೇಳ್ತೀವಿ, ಪ್ರಿಲಿಮಿನರಿ ಕಾಂಟ್ರಾಕ್ಟ್ಸ್ ಅಂತ ಹೇಳ್ತೀವಿ. ಅಂಡ್ ದ ನೆಕ್ಸ್ಟ್ ಇಸ್ ಪ್ರೊವಿಷನಲ್ ಕಾಂಟ್ರಾಕ್ಟ್ಸ್. ಸೊ ದೀಸ್ ಆರ್ ದಿ ಕಾಂಟ್ರಾಕ್ಟ್ಸ್ ಸೈನ್ಡ್ ಆಫ್ಟರ್ ಇನ್ಕಾರ್ಪೊರೇಷನ್ ಬಟ್ ಬಿಫೋರ್ ಕಮೆನ್ಸ್ಮೆಂಟ್ ಆಫ್ ದಿ ಬಿಸ್ನೆಸ್. ಇನ್ ಕೇಸ್ ಪ್ರಮೋಟರ್ ಇನ್ಕಾರ್ಪೊರೇಷನ್ ಆದ್ಮೇಲೆ ಯಾವ್ದಾದ್ರು ಕಾಂಟ್ರಾಕ್ಟ್ಗೆ ಸೈನ್ ಮಾಡಿದ್ರೆ ಸೊ ಅದನ್ನ ನಾವೇನು ಹೇಳ್ತೀವಿ, ಪ್ರೊವಿಷನಲ್ ಕಾಂಟ್ರಾಕ್ಟ್ಸ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಫಾರ್ಮೇಷನ್ ಆಫ್ ಅ ಜಾಯಿಂಟ್ ಸ್ಟಾಕ್ ಕಂಪನಿ. So now I conclude this chapter. I hope you have understood today's session. Thank you.